ಈಗ ತಾಯಿನೂ ಬಿಡಕ್ಕಾಗಲ್ಲ, ಹೆಂಡ್ತಿನೂ ಬಿಡಕ್ಕಾಗಲ್ಲ. ಅಪ್ಪ ನಾನೇನೋ ನಿಮ್ಮ ಅಮ್ಮನ್ ತರ ಹೇಳ್ತಾ ಇದೀನಿ. ತಲೆ ಮಾತ್ರ ಕೆಡ್ಸ್ಕೊಬೇಡ. ನೀನ್ ಚೆನ್ನಾಗಿದ್ರೆ ಈಗ ಇತ್ತಗೆ ತಾಯಿ ಕಡೆನೂ ಹೇಳಂಗಿಲ್ಲ, ಇತ್ತಗೆ ಹೆಂಡತಿ ಕಡೆನೂ ಹೇಳಂಗಿಲ್ಲ. ನನ್ನ ಜೀವನ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಫ್ರಿಡ್ಜಲ್ಲಿ ಕೊಟ್ಟಿರೋ ಪಚ್ಚಬಾಳೆದಂಗೆ ಆಗೈತೆ ಕತೆ. ಏನು ಇಲ್ಲ, ನೀಟು ಏನೂ ಆಗಲ್ಲ. ಒಂದ್ ದಿವಸ ಕಷ್ಟ ಬಿದ್ದವರಿಗೆ ಒಂದಿನ ಒಳ್ಳೇದಾಯ್ತೈತಿ. ನಾನು ನೀವೇನೋ ಅನ್ಕೊಳ್ಳಿಲ್ಲ ಅಂದ್ರೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಇಲ್ಲ ಕಣಪ್ಪ, ಹಂಗೇನು ತೀರ್ಮಾನ ತಗೋಬೇಡ ಸಂಪತ್ತು. ಶಿವ ಅಂತ ಹೋಗಿ ಮಾಲೆ ಹಾಕ್ಸ್ಕೊಂಬಿಡೋಣ ಅಂತ. ಬೇಡ ಬೇಡ, ಹಂಗೆಲ್ಲ ಮಾಡ್ಕೋಬೇಡ. ನೋಡೋಣ ಸುಮ್ಮನೆ ಸ್ವಲ್ಪ ದಿನ. ತಪ್ಪು ಅಂದ್ರೆ ಜೀವನದಲ್ಲಿ ಮಾಡಿರೋದು ಒಂದೇ ಒಂದು, ಮದುವೆ ಆಗಿದ್ದು ನೋಡಿದ್ರಾ ನಿಮ್ಮ ಬಾಯಲ್ಲೇ ಬತ್ತು ಅದು. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ನಾವು ಟ್ರ್ಯಾಪ್ ಮಾಡ್ತಿರೋದು ಅಂದರೆ ಬಕ್ರಾ ಮಾಡ್ತಿರೋದು ಬಂದು ಶಿವಮೊಗ್ಗದಲ್ಲಿದ್ದಾರೆ. ಅಂದರೆ ಮಂಜುಳಾ ಅಂತ ಇರೋ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಅದಕ್ಕೆ ಇವ್ರಿಗೆ ನಾನು ಟ್ರ್ಯಾಪ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡೋದ್ರ ಜೊತೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕಳಿಸಿ. ನೀವು ಯಾವುದನ್ನ ಮೆಸೇಜ್ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ನಾನು ಕಳಿಸಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇದೀಗ ನಾವು ಕಾಲ್ ಮಾಡುವ ಮಂಜುಳಾ ಅವ್ರಿಗೆ. ಹಲೋ ಹಲೋ, ಇದ್ಯಾರು ಮಂಜುಳಕ್ಕ ಅವರಾ? ಮಂಜುಳಾ ಅಕ್ಕನೇ. ಏನು ಮಾಡ್ತಾ ಇದ್ದೀರಿ? ಮನೆಗೆ ಇದ್ದಿದ್ದು ನೀವ್ ಹೇಳೋ ಗೊತ್ತಾಗ್ಲಿಲ್ಲಪ್ಪ. ಸಂಪಾತ ಪನ್ನಕ್ಕೆ ಫೋನ್ ಮಾಡಿಲ್ಲ ಅವಾಗ್ಲೇನು. ಈಗ ಓದ್ಲು ಮನೆಗೆ ಹೋಗಿದ್ದಾಳೆ. ಓದ್ಲಾ? ನಿಜವಲ್ಲ? ಅವ್ರ ಮನೆಗೆ ನಮ್ಮ ಮನೆ ಕುಂತಿದ್ಲಲ್ಲ, ಅವಾಗ ಮಾಡಿದ್ಲು. ಕೊಡ್ಬೇಕಿತ್ತ ಇಲ್ಲ ರವಿಗೆ ಮಾಡ್ತೀಯೋ? ಮಾಡ್ತೀನಿ, ಅದಕ್ಕೆಲ್ಲ ಮಾಡಿದ್ದು. ಏನಾದ್ರು ಬೇಜಾರಾಗಿಲ್ಲ ಅವಳು ಇವತ್ತು? ಏನ್ಕಪ್ಪ? ಇಲ್ಲ ಇಲ್ಲ, ಚೆನ್ನಾಗಿದ್ಲು. ಇಲ್ಲ ಇಲ್ಲ, ಹೇಳಿ ಮಾತಾಡಿ, ಪರವಾಗಿಲ್ಲ. ನನ್ನ ಜೊತೆ ಮನ್ಸು ಬಿಚ್ಚಿ. ಇಲ್ಲ ಕಣಪ್ಪ, ಏನ್ ನಂಗೇನ್ ಬೇಜಾರೇನಿಲ್ಲ. ಚೆನ್ನಾಗಿ ಮಾತಾಡಿದ್ಲು ಮಾತ್ರ. ಹೌದಾ? ಅವಳ ಮುಖ ನೋಡಿದ್ರ ಇವತ್ತು ಕರೆಕ್ಟಾಗಿ? ಚೆನ್ನಾಗಿದ್ದಾಳ ಕಣಪ್ಪ, ಹಂಗೇನಿಲ್ಲ. ಚೆನ್ನಾಗವಳೆ, ನಾನೇನು ಚೆನ್ನಾಗಿಲ್ಲ ಅನ್ನ. ಏನ್ ಸಪ್ಪಗಿಲ್ಲ, ಮಾಮೂಲಿ ಹೆಂಗಿದ್ದಾಳ ಹಂಗಿದ್ದಾಳ. ಸಪ್ಪಗಿರೋದಲ್ಲ, ಏನಾದ್ರು ನೋವು ಸಂಕಟ ಕಾಣಿಸ್ತಾ? ಇಲ್ಲ ಇಲ್ಲ ಇಲ್ಲ, ಹಂಗೇನು ಹೇಳ್ಕೊಳ್ಳಿಲ್ಲ. ಹೌದಾ? ಮಾತ್ರ ಅವ್ರ ಅಮ್ಮ ಬೈದಿದ್ದು, ಮತ್ತೆ ನನ್ ಗಂಡ ಒಳ್ಳೇನು ಅಂತ ಎಲ್ಲ ಹೇಳ್ಕೊಂಡ್ಲು. ಮಾತ್ರ ನಿಮ್ಮ ಅಮ್ಮ ಬೈದಿದ್ದೆಲ್ಲ ಹೇಳಿದ್ಲು, ಮತ್ ಬೇರೆದೇನು ಹೇಳಲಿಲ್ಲ. ಏನಂತ ಬೈದ್ರಂತೆ? ಅದೇ ಸಾಮಾನವೆಲ್ಲ ತಗೊಂಡ್ರಲ್ಲ, ಎಲ್ಲ ಏನಕ್ಕೆ ಯಾಕೆ ತಗೊಂಡ್ರಿ, ಫ್ರಿಜ್ ಏನಕ್ಕೆ ತಗೊಂಡ್ರಿ ಅಂತ ಕೇಳ್ತಿದ್ ಅಂಟಿ ಅಂದ್ಲು. ಈಗ ಬೈಯೋರು ಯಾಕೆ ಹೇಳ್ತಾರೆ ಹೇಳಿ? ಒಳ್ಳೇದಾಗ್ಲಿ ಅಂತ ಹೇಳ್ತಾರ ಕಣಪ್ಪ. ಅಲ್ವಾ? ಬದುಕಕ್ಕೆ ತಾನೇ ಹೇಳೋದು ಅವರು. ಅವರು ಒಳ್ಳೇದ್ ಕೇಳ್ತಾರೆ, ಏನ್ ಕೆಟ್ಟದ್ ಕೇಳ್ತಾರ? ಆದ್ರೆ ತಾಯ್ದಿರು ಅಲ್ವೇ? ಇವ್ರು ಅರ್ಥನೇ ಮಾಡ್ಕೊಳ್ಳವಲ್ಲ. ಇವ್ರು ಅತ್ತೆ ಆದ್ಮೇಲೆ ಅರ್ಥ ಆಗೋದು ಇವ್ರಿಗೆ. ಅಲ್ಲಿಗಂಟು ಇವ್ರಿಗೆ ಅರ್ಥ ಆಗಿಲ್ಲ. ಅರ್ಥ ಆಗಲ್ಲ. ಇನ್ನೂ ಬತ್ತೆ ಸಂಕಟ. ನಾನು ಇವ್ರನ್ನ ಹೆಂಗ್ ಸೇರಿಸ್ಲಿ ಅಂತಾನೆ ನನ್ಗೆ ಇಲ್ಲಿ ತಲೆನೋವಾಗೈತೆ ನನಗೆ. ಅಪ್ಪ ನೀನೆ ಇಬ್ಬರ ಕಡೆಯಿಂದ ತಲೆ ಕೆಡ್ಸ್ಕೊಬೇಡ, ನೀನ್ ಚೆನ್ನಾಗಿರಿ. ಇಲ್ಲ ಇಲ್ಲ ಇಲ್ಲ, ನಾನು ನಿಜವಲ್ಲಿ ಇವತ್ತು ಮನ್ಸು ಬಿಚ್ಚಿ ಮಾತಾಡ್ಬಿಡ್ತೀನಿ ನಿಮ್ತವ. ಹಂಗೆ ತಲೆ ಕೆಡ್ಸ್ಕೊಳ್ದೆ ಇರಕ್ ಆಗೋದೇ ಇಲ್ಲ ಯಾವ ನನ್ನ ಮಗನ ಕೈಲೂ. ಸುಮ್ನೆ ಹೇಳ್ಬೋದು ಅಷ್ಟೇ. ಅನ್ಬೇಡ ಕಣಪ್ಪ, ನೀನು ಒಬ್ಬ ಚೆನ್ನಾಗಿದ್ರೆ ಅವ್ರಿಬ್ರು ಚೆನ್ನಾಗಿರ್ತಾರೆ. ನೀನು ಅದು ಮಾತ್ರ ಜಾಗ್ರತೆಯಾಗಿರು. ಹೆಂಗ್ ಜಾಗೃತಿಯಾಗಿರ್ಲಿ? ಈಗ ಚಳಿ ಬಂದ್ರೆ ಸ್ವೆಟ್ರ್ ಹಾಕೋಬೋದು, ಏನಾದರೂ ಜಾಸ್ತಿ ಸೆಕೆ ಆಯ್ತಿದ್ರೆ ಬನ್ನಿ ಹಾಕೊಂಡು ಓಡಾಡ್ಬೋದು. ಇದು ಒಂಥರ ಎರಡು ಮಿಕ್ಸ್ ಇದ್ದಂಗೆ. ಈಗ ತಾಯಿನೂ ಬಿಡಕ್ಕಾಗಲ್ಲ, ಹೆಂಡ್ತಿನೂ ಬಿಡಕ್ಕಾಗಲ್ಲ. ಅಪ್ಪ ನಾನೇನೋ ನಿಮ್ಮ ಅಮ್ಮನ್ ತರ ಹೇಳ್ತಾ ಇದೀನಿ. ತಲೆ ಮಾತ್ರ ಕೆಡ್ಸ್ಕೊಬೇಡ. ನೀನ್ ಚೆನ್ನಾಗಿದ್ರೆ ಈಗ ಇತ್ತಗೆ ತಾಯಿ ಕಡೆನೂ ಹೇಳಂಗಿಲ್ಲ, ಇತ್ತಗೆ ಹೆಂಡತಿ ಕಡೆನೂ ಹೇಳಂಗಿಲ್ಲ. ನೀನ್ ಮಾತ್ರ ತಲೆ ಕೆಡ್ಸ್ಕೊಬೇಡ ಕಣಪ್ಪ. ನನ್ನ ಜೀವನ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಫ್ರಿಡ್ಜಲ್ಲಿ ಕೊಟ್ಟಿರೋ ಪಚ್ಚಬಾಳೆದಂಗೆ ಆಗೈತೆ ಕತೆ. ಏನು ಇಲ್ಲ, ನೀಟು ಏನೂ ಆಗಲ್ಲ. ಒಂದ್ ದಿವಸ ಕಷ್ಟ ಬಿದ್ದವರಿಗೆ ಒಂದಿನ ಒಳ್ಳೇದಾಯ್ತೈತಿ. ನನ್ಗೆ ಯಾಕೋ ಅದು ಕಾಣಿಸ್ತಾ ಇಲ್ಲ. ಇದು ಮಾತ್ರ ಸುಮಾರು ಹೊತ್ತು ಕೂತಿದ್ವಿ, ನಮ್ಮ ಮನೆ ಕುತ್ಕೊತಿರ್ಲಿಲ್ಲ ಅವಳು. ನಿಮ್ಗೆ ಅರ್ಥ ಆಗಂಗಿದ್ರೆ ಅಲ್ಲೇ ಅರ್ಥ ಆಗ್ಬಿಡ್ತಾ ಇತ್ತು. ಇಲ್ಲ ಕಣಮ್ಮ, ಯಾವತ್ತೂ ಅವಳು ಏನು ಹೇಳ್ಕೊಂಡಿಲ್ಲ, ಏನಿಲ್ಲ. ಒಟ್ಟು ನಾವು ಚೆನ್ನಾಗಿದ್ದಾರೆ ಅಂತಾನೆ ನಾವು ತಿಳ್ಕೊಳ್ಳೋದು ಕಣಪ್ಪ. ಚೆನ್ನಾಗಿದ್ದೀವಿ. ಈಗ ಹೆಂಗಾಗೈತೆ ಅಂತಂದ್ರೆ ಒಂಥರ ಬೂದಿ ಮುಚ್ಚಿದ ಕೆಂಡ. ಕಣಪ್ಪ, ಈಗ ನಾನು ಹೇಳ್ತೀನಿ, ನಾವು ಇದೆಲ್ಲ ಅನುಭವಿಸಿ ಬಂದಿದೀವಿ. ಮಜ್ಜೆ ಸಿಗಾಕೊಂಡಿದ್ಯಾ ನೀನ್ ಅಷ್ಟೇ. ಸ್ಯಾಂಡ್ವಿಚ್ ಆದಂಗೆ ಆಗ್ಬಿಟ್ಟಿದ್ದೀನಿ ನಾನು.
ಇದೇ ಅವನ ಕಡೆ ಮಾತಾಡಿದ್ರೆ ಎಂಟಿ ಸಿಟ್ಟು, ಹ್ಮ್ ತಾಯಿ ಕಡೆ ಮಾತಾಡಿದ್ರೆ ಅದು ಪಾಪ ಚಿಕ್ಕ ವಯಸ್ಸಿಂದ ಗಂಡನೆಲ್ಲ ತಿನ್ಕೊಂಡು ನನ್ನ ಮಕ್ಕಳು ಸರ್ವಸ್ವ ಅಂತ ಬೆಳ್ಸೈತಿ, ಹ್ಮ್ ಅದು ಬಿಡಂಗಿಲ್ಲ. ನಾನು ನೀವೇನೋ ಅನ್ಕೊಳ್ಳಿಲ್ಲ ಅಂದ್ರೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ಇಲ್ಲ ಕಣಪ್ಪ, ಹಂಗೇನು ತೀರ್ಮಾನ ತಗೋಬೇಡ ಸಂಪತ್ತು. ನೀನಿದ್ರೆ ಇಲ್ಲ ಕೇಳಿ ಫಸ್ಟು, ನಾನು ಇವ್ರಿಬ್ರದು ನನಗೆ ಕತೆ ನೋಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಶಿವ ಅಂತ ಹೋಗಿ ಮಾಲೆ ಹಾಕ್ಸ್ಕೊಂಬಿಡೋಣ ಅಂತ. ಬೇಡ ಬೇಡ ಹಂಗೆಲ್ಲ ಮಾಡ್ಕೋಬೇಡ, ನೋಡೋಣ ನಿನ್ನೆ ಸ್ವಲ್ಪ ದಿನ ಸ್ವಾಮಿ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾಲೆ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ. ನನಗೆ ಯಾರ ಸವಾಸನೂ ಬೇಡ. ಹಂಗ ಹಾಕಿಸ್ಕೊಂಡ್ರೆ ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಬಿಟ್ಟು ಎಲ್ಲಿರ್ಬೋದು ಅಂತ. ದೇವಸ್ಥಾನ ಅಂತ ಇರೋದು ಯಾತಕ್ಕೆ? ನಮ್ಮಂಥವ್ರಿಗೇನೆ ಇರೋದು ದೇವಸ್ಥಾನ. ಬಂಗಾರದಂಗ 2 ಮಕ್ಳವೆ, ಹೆಂಡತಿ ಅವಳೆ ಸಂಪತ್ತು, ಯೋಚನೆ ಮಾಡಪ್ಪ. ಎಷ್ಟು ಯೋಚನೆ ಮಾಡಲಿ ಮಕ್ಕಳ ಮುಖ ನೋಡ್ಬೇಕಲ್ಲ, ಮಕ್ಕಳ ಮುಖ ನೋಡ್ಬೇಕು. ಎಷ್ಟು ಯೋಚನೆ ಮಾಡಲಿ ಮಾಡಿ ಕಿಡ್ನಿ ವೀಕ್ ಆಯ್ತೈತೆ ನನಗೆ. ಇಲ್ಲಿ ಈ ಹುಡುಗಿ ಒಂಚೂರು ತಾಳ್ಮೆಯಿಂದ ಅವಳು ನಿನ್ ಮುಖ ನೋಡ್ಬೇಕಲ್ಲ. ಅವಳು ಮುಖ ನೋಡ್ತಾಳೋ ಇನ್ನೊಂದು ನೋಡ್ತಾಳೋ. ಇಲ್ಲಿ ನನಗೆ ಫಸ್ಟ್ ಆಫ್ ಆಲ್ ನಾನು ಮದುವೆ ಆಗೋ ವಿಚಾರದಲ್ಲಿ ತಪ್ಪು ಮಾಡ್ಕೊಂಬಿಟ್ಟೆ. ನಾನು ಇವರಿಬ್ರು ಜಾತಕ ಕೂಡ್ಬೋದದ ಅಂತ ನೋಡ್ಬೇಕಾಗಿತ್ತು ನಾನು. ನಿಮ್ಮ ಅಮ್ಮನೂ ನನ್ನ ಮಗ ಚೆನ್ನಾಗಿರ್ಲಿ, ಅವ್ರು ಹೆಂಗೋ ಅವ್ರು ಅನ್ಪಾಡ ಅವ್ರು ಮಾಡ್ಕೊಳ್ಳಿ ಅಂತ ನಿಮ್ಮ ಅಮ್ಮನೂ ಹುಷಾರಾಗಬೇಕು. ಮಗ ನಿನಗಿಂತ ಹೆಚ್ಚಲ್ಲ. ಬಟ್ ಇವಳು ನನ್ನ ಗಂಡ ನನ್ನ ಕೈಲಿ ಇರಬೇಕು ಅಂತ ಒಂದೊಂದ್ಸಲ ಇದು ಮಾಡ್ತಾಳೆ. ನನಗದು ಆಯ್ಕಿಲ್ಲ. ನೀನು ತಾಯಿ ಅಲ್ವಾ? ಅವ್ರನ್ನ ಈಗ ನಮ್ಮವ್ವ ಆರ್ಟ್ ಆದರೆ ನಾನು ಹೆಂಡ್ತಿ ಆರ್ಟ್ ಬಿಟ್ಟು ಯಾವುದು ನಿಲ್ಲಿಸಿ ಎರಡೂ ನಿಲ್ಸಕ್ಕಾಗಲ್ಲ ಕಣ, ಇಬ್ರು ಬೇಕು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ತಾನೆ. ಒಬ್ರ ಮೇಲೆ ಒಬ್ರು ನೋಡ, ನಿಮ್ಮ ಅಮ್ಮಂಗೆ ಒಂಚೂರು ಅಮ್ಮ ಅವ್ರು ಇಲ್ದಿದ್ದಾಗ ಬುದ್ಧಿ ಹೇಳು. ಅಮ್ಮ ನನ್ ಮಗ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಇಷ್ಟ ಅಲ್ವಾ ಅಮ್ಮ, ಅವ್ರಂಗೆ ನೀನು ಮಾಡಿದ್ರೆ ನಾನು ಏನ್ ಮಾಡ್ಕೋಬೇಕು ಅಂತ ಇದೀಯಮ್ಮ ಅಂತ ಒಂಚೂರು ಅವ್ಳು ಇಲ್ದಿದ್ದಾಗ ಒಂಚೂರು ನಿಮ್ಮ ಅಮ್ಮಂದು ಒಂಚೂರು ಕಳ್ಳು ಚುರುಕನ್ನಂಗೆ ಒಂಚೂರು ಮಾತಾಡು ನೋಡೋಣ. ಅಯ್ಯಯ್ಯಪ್ಪ, ಆಸಾಡೋ ಟೈಮಲ್ಲಿ ಬೇಡ ಇವ್ರ ಸವಾಸಗಳು ನನಗೆ. ಕಷ್ಟ ಕಣಪ್ಪ, ತಾಯಿ ತಂದೆನೇ ಇರಬಾರ್ದು ಇವತ್ತಿನ ಕಾಲದಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಮಕ್ಳು. ಅಯ್ಯ ಹಿಂಗನ್ಬಿಟ್ರೆ ಮುಖಾಣ ಇರ್ಲೇಬಾರ್ದು. ತಾಯಿ ತಂದೆ ಇದ್ರೆ ಈ ಪರಿಸ್ಥಿತಿ ಅಲ್ಲ, ಅವ್ರಿಲ್ಲ ಅಂದ್ರೆ ಅವ್ರು ಚೆನ್ನಾಗಿರ್ತಾರೆ. ಅವಾಗ ಇನ್ನೊಂದು ಕತೆ ಆಯ್ತದೆ. ಅದೇನೋ ಲಗಾಮಿಲ್ದ ಕುದುರೆ ಆಡ್ದಂಗೆ ಆಡ್ತಿರ್ತಾರೆ. ಆಮೇಲೆ ಈ ಕಡೆ ಅತ್ತೆ ಮಾವನೂ ಇಲ್ಲ, ಈ ಕಡೆ ಗಂಡ ಕೆಲ್ಸಕ್ಕೆ ಹೋಯ್ತಾನೆ. ನೋಡ್ಬೇಕು ಅವ್ರ ಆಟಗಳು ನೀವು. ಆಮೇಲೆ ಏನೋ ನೋಡಪ್ಪ, ಸುಧಾರಿಸ್ಕೊಳ್ಳೋದೇನೂ ಇಲ್ಲ. ನನ್ನ ತಾಳ್ಮೆ ಅದು ಯಾವತ್ತು ಮುಗೀತದೋ ಗೊತ್ತಿಲ್ಲ ನನಗೂ. ಮುಗಿದಿದ್ದ ದಿವಸ ಮಾತ್ರ ಎಲ್ಲರನ್ನೂ ಮುಗಿಸ್ಬಿಟ್ಟೆ ನಾನು ಇದು ಮಾಡ್ಕೊತೀನಿ, ತೀರ್ಮಾನ ತಗೋತೀನಿ. ಆ ಭಗವಂತ ಎಲ್ಲದಕ್ಕೂ ಒಂದೊಂದು ಪರಿಹಾರ ಕಂಡು ಹಿಡ್ದವನೇ. ಈ ಅತ್ತೆ ಸೊಸೆ ಜಗಳಕ್ಕೂ ಏನೋ ಒಂದು ಇದು ಮಾಡಲಿಲ್ವಲ್ಲ. ಹೇಳ್ಬೇಕು ನೀನು, ನಾನು ಈ ಪರಿಸ್ಥಿತಿ ನಾನು ಇದ್ದೀನಲ್ಲ, ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟನೋ ಇಲ್ವಾ ಅಮ್ಮ? ಈಗ ನಿನ್ನೂ ಬಿಡಂಗಿಲ್ಲ, ಅವಳು ಬಿಡಂಗಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ಇದೆಯಮ್ಮ? ನಾನು ಎಲ್ಲರ ದೇಶಕ್ಕೆ ಹೋಗಲ್ಲ, ಸೊಸೆ ಹತ್ರ ಅನುಸರಿಸ್ಕೊಳ್ಳಕ್ ಇಲ್ದಿದ್ಮೇಲೆ ನನಗ್ ಮದ್ವೆ ಯಾಕೆ ಮಾಡ್ದಮ್ಮ ನೀನು? ನಾನು ಹಂಗೆ ಇರ್ತಿದ್ನಲ್ಲಮ್ಮ. ನೀನು ನಿಮ್ಮ ಅಮ್ಮನಿಗೆ ಸಮಾಧಾನದಲ್ಲಿ ನಿಮ್ಮ ಅಮ್ಮನ ಕುರಿತು ಅವ್ನು ಹೊಟ್ಟೆ ಸ್ವಲ್ಪ ಸಂಕಟ ಆಗೋ ತರ ಮಾತಾಡು ನೋಡೋಣ. ಇದು ಒಂದು ಪ್ರಯತ್ನ ಮಾಡು. ಹೊಟ್ಟೆ ಒಳಗೆ ಮಿಕ್ಸಿ ಹಾಕ್ತಂಗೆ ಆಗ್ಬೇಕು ಅವ್ರಿಗೆ ಹೇಳ್ತಾ ಇದ್ರೆ. ಆತರ ಹೇಳು ನೋಡೋಣ. ನನ್ ಮಗ ನನಗ್ ಬೇಕು, ಇಲ್ಲ ಮತ್ತೊಂದ್ ಈಗ ನೋಡಪ್ಪ ಇದೇನು ಅಸಲಂಗಿಲ್ಲ ಉಸಲಂಗಿಲ್ಲ ಅದು ಇದು ಮಾಡ್ಕೊತವೆ, ಆತರ ಹೇಳು ನೋಡೋಣ. ಅದ ಹಂಗಾರ ಸಮಾಧಾನ ಆಗಿತ್ತೋ ಇಲ್ಲ ಇಬ್ರು ಸಮ ನಿಂತ್ಕೊಳ್ತಾರೋ ನೋಡೋಣ. ನನಗೆ ಈ ತರ ಹೇಳ್ಕೊಡೋರು ಯಾರು ಇರ್ಲಿಲ್ಲ ಇಷ್ಟು ದಿವಸ. ಕೇಳು ಮಾಡು ನೋಡೋಣ. ಹಂಗಂತೀರಾ? ಕೇಳಿ ಇಲ್ದಿದ್ದಾಗ ಬುದ್ಧಿ ಹೇಳು ನೋಡೋಣ. ಇವಳು ಇಲ್ದಿದ್ದಾಗ ಇಲ್ಲ ಒಂದ್ ದಿವಸ ಏನಾರು ಹಾಕೊಂಡು ಹೊಟ್ಟೋಗ್ಬಿಡ್ಲ ಸರಿಯಾಗಿ. ಅದು ರೂಢಿ ಇಲ್ಲಲ್ಲ ನಿನ್ಗೆ. ಒಂದ್ ದಿವಸ ಮಾಡ್ಕತೀನಿ. ಅದು ರೂಢಿ ಇದ್ದರಿಗೆ ಕಲಿಯೋದು ಬಾರಿ ಕಷ್ಟ ಐತೆ. ಯಾಕೆ ಇವ್ರಿಬ್ರು ಹಿಂಗ ಆಡ್ತಾರೆ? ಏನಕ್ಕಪ್ಪ ವೈರತ್ತ ಬಂತಿಬ್ರಿಗೂನು? ಅದೇ ನನಗೂ ಗೊತ್ತಾಯ್ತಾ ಇಲ್ಲ. ಏನಾರು ಮಾಡಿಸ್ಬಿಟ್ಟು ಅವ್ರು ಯಾರಾದ್ರು ಇಬ್ರಿಗೂ ಆಗದೆ ಇರಂಗೆ. ಅಕಸ್ಮಾತ್ ಇದು ಸರಿ ಹೋದ್ರೆ ಸರಿ, ಅಕಸ್ಮಾತ್ ಉಲ್ಟಾ ಹೊಡೆದ್ಬಿಟ್ರೆ ಏನ್ ಮಾಡ್ಲಿ? ಇಲ್ಲ ಏನು ಉಲ್ಟಾ ಹೊಡೆಯಲ್ಲ. ತಪ್ಪು ಅಂದ್ರೆ ಜೀವನದಲ್ಲಿ ಮಾಡಿರೋದು ಒಂದೇ ಒಂದು, ಮದುವೆ ಆಗಿದ್ದು ನೋಡಿದ್ರ ನಿಮ್ಮ ಬಾಯಲ್ಲೇ ಬತ್ತು ಅದು. ಬಟ್ ಲೈಫಲ್ಲಿ ನೀವು ಕೂಡ ಒಂದು ತಪ್ಪು ಮಾಡಿಬಿಟ್ರಿ ಈಗ. ನಾವು ನೀವೇನೆ ಏನಂತ ಕೇಳ್ತಿರಲ್ಲ ಅವಾಗಿಂದ ಮಾತಾಡ್ಬಿಟ್ಟು. ಫಸ್ಟ್ ಆಫ್ ಆಲ್ ನೀವು ಈ ಫೋನ್ ಎತ್ತಿದ್ದೆ ದೊಡ್ಡ ತಪ್ಪು. ಹೌದಾ? ನಿಮ್ಮ ಅಪ್ರಾಣೆ. ಹೌದು ಮಂಜುಳಾ ಅವರೇ. ಯಾರು ಅಂತ ಗೊತ್ತಾಯ್ತಾ ಕಣ ಇವರು? ಸಂಪತ್ ಅನ್ನೋದೇ ಗೊತ್ತಾಯ್ತಾ ಇಲ್ಲಪ್ಪ. ಸಂಪತ್ ಆಗಿದ್ರೆ ತಾನೇ ಗೊತ್ತಾಗಕ್ಕೆ. ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ?
ಇದೊಂದೇ ಮಾಸ್ಟರ್ ಪೀಸು. ನೋಡಿರ್ಲಿಲ್ಲ. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನ ನಾವಿಲ್ಲಿ ಮುಗಿಸ ಮುಂದಿನ ಬೊಂಬಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರು ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ನಗ್ದ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶಿವಮೊಗ್ಗ. RJ Sunil Prank Calls.